ಇವತ್ತಿನ ವಿಡಿಯೋದಲ್ಲಿ ನಮ್ಮೂರಿಂದ ನಾಷ್ಟ ಸಹ ಆಯಿತು, ಎಲ್ಲ ಆಯಿತು, ಗಾಡಿ ರೆಡಿ ಮಾಡಿದ್ದಾಯಿತು. ಇನ್ನೂ ಲೈನ್ಗೆ ಹೋಗ್ಬೇಕು ಇವತ್ತು. ಅಂದರೆ ಚೌಡಾಪುರ, ಮಲ್ಲಾಪುರ, ಕ್ಯಾಸನಕೆರೆ ಆಗಲಿ ವಿರುಪಾಪುರ, ಈಗ ಕುಡ್ಲಿಗೆ ಕೂಡ ಟಚ್ ಕೊಡೋಂಥ ಒಂದು ಚಾನ್ಸಸ್ ಇರುತ್ತೆ. ನಾವು ಲೈನ್ಗೆ ಹೋಗ್ತೀವಿ ಸ್ನೇಹಿತರೆ ಇವತ್ತು. ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೇನೆ. ಸ್ನೇಹಿತರೆ ನಮಸ್ಕಾರ, ಬೆಳಗಿನ ಶುಭೋದಯ. ಸ್ನೇಹಿತರೆ, ಇವತ್ತು ಬೆಳಗ್ಗೆಲ್ಲ ಗಾಡಿ ರೆಡಿ ಮಾಡಿಬಿಟ್ಟು ಲೈನ್ಗೆ ಹೋಗ್ಲಿಕ್ಕೆ ರೆಡಿ ಮಾಡಿದ್ದೇನೆ. ಹಾಗೆ ಈಗಿದ್ದವನು ಈಗ ಔಟ್ಫಿಟ್ ಏನು ಮಾಡಿ ಉಣ್ಣಕ್ಕೆವ ದೋಸೆ ಪಲ್ಯ ಮಾಡಿಯಾ? ಬನ್ನಿ ಸ್ನೇಹಿತರೆ, ದೋಸೆ ಪಲ್ಯ ಅಂತ ಮನೆಗೆ ಊಟ ಮಾಡೋಣ. ಚಾ ಬೇತಾ ಒಂದು ಚಾ ಬೇತಾ ತಂದು ಬನ್ನಿ ತಿಂಡಿ ಮಾಡಿ. ಸ್ನೇಹಿತರೆ, ನಾಷ್ಟ ಆಯಿತು ಬೆಳಗ್ಗೆಂದು. ಇನ್ನು ಮನೆಯಿಂದ ಹಾಗೆ ಹೊರಡ್ತಾ ಇದ್ದೀನಿ. ಸ್ನೇಹಿತರೆ, ಗಾಡಿ ರೆಡಿ ಮಾಡಿಬಿಟ್ಟು ಹೊರಡ್ತಾ ಇದ್ದೇನೆ. ಬೆಳಿಗ್ಗೆ ಗಾಡಿ ಸ್ನೇಹಿತರೆ, ಗಾಡಿ ಸ್ಟಾರ್ಟ್ ಮಾಡ್ತೀನಿ ಮುಂಚೆ ಪ್ರತಿಯೊಬ್ಬ ಡ್ರೈವರು ಗೊತ್ತಿರುತ್ತೆ, ಆಲ್ಮೋಸ್ಟ್ ಅಲ್ಲಿ ಗೊತ್ತಿಲ್ಲದ್ರೆ ಈ ವಿಡಿಯೋ ಏನಪ್ಪ ಅಂದರೆ ಸ್ಟಾರ್ಟ್ ಮಾಡ್ತೀರಲ್ಲ, ಸ್ಟಾರ್ಟ್ ಮಾಡಿ 5 ನಿಮಿಷ ಬಿಡಿ, ಐಡ್ಲಿಂಗ್ನಲ್ಲಿ ಬಿಡ್ಬೇಕು ಗಾಡಿನ. ಯಾಕಂದರೆ ಆಯಿಲು ಎಲ್ಲ ಕೂತ್ಕೊಂಡಿರುತ್ತಲ್ಲ, ಎಲ್ಲ ಸರ್ಕ್ಯುಲೇಷನ್ ಆಗ್ಬೇಕಂದ್ರೆ ಟೈಮ್ ತಗೊಳುತ್ತೆ. ಓಕೆನಾ? ಸ್ನೇಹಿತರೆ, ನಾನೀಗ ಚೌಡಾಪುರಕ್ಕೆ ವ್ಯಾಪಾರಕ್ಕೆ ಬಂದಿದ್ದೇನೆ, ಹೋಗ್ತಾ ಇದ್ದೀನಿ ಕೂಡ. ಚೌಡಾಪುರ ಎಂಟ್ರೆನ್ಸ್ ಯಾವ ರೀತಿ ಇದೆ ನೋಡ್ಬೋದು. ಈ 9-10 ಗಂಟೆ ಆದ್ರೆ ಸಾಕ್ರಿ, ಕುರಿ ಹಸು ಮೇಕೆ ಅಡ್ಡ ಬರ್ತಾ ಇರ್ತವೆ. ಅಂದರೆ ಮೇಕೆ ಅಡವಿಗೆ ಹೋಗ್ತಾ ಇರ್ತಾವಲ್ಲ ಅವು. ನಮಗಂತ ಡೈಲಿ ದರ್ಶನ ರೀ. ಸಿಟಿಯಲ್ಲಿರೋಂಥ ಕಾರು ಬೈಕು ಟ್ರಾಫಿಕ್ ಅಂತ ನೋಡಿದರೆ ನಾವು ಹಳ್ಳಿಯಲ್ಲಿ ಓಡಿಸಕ್ಕಂತ ನಾವು ಡ್ರೈವರ್ಸು ಹಂಡಿ ಹೊಲ ಅಂತ ನೋಡ್ತೇವೆ ನಾವು. ನೋಡಿ, ಇಲ್ಲೊಂದು ಹಿಂಡು, ಇಲ್ಲೊಂದು ಕುರಿ ಹಿಂಡು ಹೋಗ್ತಾ ಇದೆ. ನೋಡ್ರಿ ಯಾವ್ದು ಚೆನ್ನಾಗೈತೆ ಸ್ನೇಹಿತರೆ, ಆರ್ಸ್ರಿ ನೋಡ ಕುರಿ, ಕಾಮೆಂಟ್ ಮಾಡ್ರಿ ಯಾವ್ದೈತೆ, ಅದನ್ನ ತಗೊಂಡು ಪದಾರ್ಥ ಮಾಡ್ಬಿಡೋಣ ಇವತ್ತು. ಎಷ್ಟು ಆರು ನೋಡಿದ್ರೆ ಸರ್ಕಂಬಲ್ಲ, ಹೋದಾಗ ನಾವು ಹೋಗ್ಬೇಕು. ಏನ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಸ್ವಲ್ಪ ಗಾಡಿ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ನಿಂತು ಹೋಗ್ರಪ್ಪ. ನೋಡ್ರಿ, ರಾಶಿ ಕುರಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಅಂತಾರಲ್ಲ, ಇಲ್ಲಿ ರೋಡಲ್ಲಿ ಹೋಗ್ತಾ ಇದೆ ನೋಡಿ. ಕೋಟ್ಯಾಂತರ ರೂಪಾಯಿ ಆಸ್ತಿ ರೋಡಲ್ಲಿ ಹೋಗ್ತಾ ಇದೆ, ತಗೊಂಡು ಹೋಗ್ತಾ ಇದ್ದಾರೆ ನೋಡ್ರಿ. ಊರೊಳಗೆ ಬಂದೀನಿ, ಇಲ್ಲೊಂದು ಅಂಗಡಿಗೆ ಸಾಮಾನು ಹಾಕೋದಿದೆ. ಸ್ನೇಹಿತರೆ, ಈಗ ನಾವು ಚೌಡಾಪುರದಲ್ಲಿದ್ದೀನಿ, ನಾನು ಡೆಲಿವರಿ ಕೊಡ್ತಾ ಇದ್ದೀನಿ ಇಲ್ಲಿಗೆ. ಈಗ ಹಳ್ಳಿ ಹೇಗಿದೆ, ತುಂಬ ಬಿಸಿಲು, ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಮನೆ ಕಡೆ ಹೋಗೋಣ ಅಂತ ಹೇಳ್ತಾ ಬೇಗ ಮುಗಿಸೋಣ ಸೇಲ್ಸ್ ಇವತ್ತಿಂದು. ನಾನೀಗ ಏನು ಬಿಸಿಲು ಅಂದರೆ ಹೆವಿ ಬಿಸಿಲು ರೀ. ಈ ಬಿಸಿಲಲ್ಲಿ ಮನುಷ್ಯ ನೀರು ಕುಡಿದಿಲ್ಲ ಅಂದರೆ ಸತ್ತೋಗೋದು ಗ್ಯಾರಂಟಿ. ಟ್ರ್ಯಾಕ್ಟ್ರಲ್ಲಿ JCB ಏರ್ಕೊಂಡು ಬರ್ತಾ ಇದಾರಲ್ಲ, ಚಿಕ್ಕದು ಬಿಲ್ಡೋಸರ್. ಸ್ಕೂಲು ಸಣ್ಣ ಮಕ್ಕಳದ ಸ್ಕೂಲಲ್ಲಿ ಓದಿದ ಮಜಾನೇ ಮಜಲ್ಲಿ ಬೇರೆ. ಸ್ಕೂಲ್ ಟೈಮ್ ಮತ್ತೆ ಬರೋದೇ ಅಲ್ರಿ ರಿಟರ್ನ್. ಏನಂತೀರಾ? ಶಾಪ್ ಬಂತು, ಇಲ್ಲೊಂದು ಶಾಪ್ ಇದೆ. ಇಲ್ಲಿ ಶಾಪ್ ಇದೆ, ಡೆಲಿವರಿ ಕೊಡ್ಬೇಕು. ಇಲ್ಲಿ ಬೇಗ ಕೊಟ್ಟು ಹೋಗೋಣ ಮುಂದೆ. ಸ್ನೇಹಿತರೆ, ಈ ಬಿಸಿಲಿಗೆ
ಲಸಿ ಕುಡಿದ್ರು ಕಮ್ಮಿನೇ, ಮಜ್ಜಿಗೆ ಕುಡಿದ್ರು ಕಮ್ಮಿನೇ, ಏನಂತೀರ? ಸ್ನೇಹಿತರೆ, ಚೌಡಾಪುರ ಆಯಿತು. ಇಲ್ಲೊಂದು ಅಂಗಡಿ ಮನೆ ಕೇಂದ್ರ ನೋಡಿದೆ ನಾನು. ನಾವು ಸಣ್ಣರಿದ್ದಾಗ ಈ ಫೆಸಿಲಿಟಿಗಳು, ಈಗ ಸಿಗ್ತಕ್ಕಂಥ ಸವಲತ್ತುಗಳು ಇರಲಿಲ್ಲ ರೀ. ಈಗ ಶಿಶುವಾರ ಆಯ್ತಲ್ಲ, ಸೂಪರಾಗಿ ಒಳ್ಳೆ ಫುಡ್ಡು, ಮಕ್ಳು ನೋಡೋದಾಗಿರ್ಬೋದು, ಟೀಚರ್ ಆಗಿರ್ಬೋದು, ಸೂಪರ್ ಆಗಿದೆ ಈಗ. ಸ್ನೇಹಿತರೆ, ಈಗ ನಾವು ಮಲ್ಲಾಪುರದಲ್ಲಿದ್ದೇನೆ, ನೀವು ನೋಡ್ಬೋದು. ಸ್ನೇಹಿತರೆ, ಬೆಳಿಗ್ಗೆ ನಮ್ಮೂರಿಂದ ಗುಣಸಾಗರ ಇಂದ ಹಿಡಿದು, ಎಸ್ಪೆಷಲಿ ನಮ್ಮೂರು ರಿವೀಲ್ ಮಾಡಲಿಲ್ಲ. ಬೆಳಿಗ್ಗೆ ನಮ್ಮೂರು ಚೌಡಾಪುರ ಆಯಿತು, ಈಗ ಮಲ್ಲಾಪುರ. ಬಿಸಿಲು ಅಂದರೆ ಎಂತಿಂತ ಬಿಸಿಲಲ್ರಿ. ಈ ಬಿಸಿಲಿಗೆ ನೀರೆಲ್ಲಿ ಮಲಿಗೆ ಬಿಡೋಣ ಅನ್ಸುತ್ತೆ ರೀ, ಅಷ್ಟು ಬಿಸಿಲು. ಈ ಬಿಸಿಲಿಗೆ ಮಿಕ್ಕಿದ ಕಾರ್ಮಿಕರೆಲ್ಲ ಹೆಂಗೆ ಕೆಲಸ ಮಾಡ್ಬೇಕೇನೋ. ಸ್ನೇಹಿತರೆ, ನೀವು ನೋಡ್ಬೋದು ಒಳಗಡೆ ನಮ್ಮ ಹಳ್ಳಿ ಮನೆಗಳು ಈಗಿರ್ತದೆ. ಬೆಂಗಳೂರಲ್ಲಿ ಒತ್ತಡದ ಜೀವನ, ಇಲ್ಲಿ ಫ್ರೀಡಮ್ 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 ಜೀವನ. ನೆರಳಲ್ಲಿ ಕೂತಿರ್ತಾರೆ ಆರಾಮ್ಸೆ. ಐಸ್ ಕ್ರೀಮ್ ಹೆವಿ ಸೇಲ್ ಇವಾಗಂತ. ಐಸ್ ಕ್ರೀಮ್ ಅನ್ನೋ ಬೈಕಲ್ಲಿ ಹಳ್ಳಿಯಲ್ಲಿ ಬರ್ತಾ ಇರ್ತಾರೆ. ಸಿಟಿಗಳೆಲ್ಲ ಸ್ಟೋರಿಗೆ ಹೋಗಿ ತೊಗೊಬೇಕು. ನೀವು ಕೇಳಿಸ್ಬಿಡ್ರಿ, ಹಾಲ್ ಐಸ್, ಕಪ್ ಐಸ್, ಗೀ ರೈಸ್. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಮಲ್ಲಾಪುರ ಹಳ್ಳಿ, ಐಗಳ ಮಲ್ಲಾಪುರದ ಅಮ್ಮ ಅಂತ. ಇದೊಂದು ಹಳ್ಳಿ. ನೀವು ಯಾವರಿಂದ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ, ನಾವು ನೋಡೋಣ ಎಲ್ಲಿಂದ ನೋಡ್ತೀರಾ ಅಂತ ವಿಡಿಯೋನ. ಓಕೆನಾ? ಸ್ನೇಹಿತರೆ, ನಾನಿದ್ದೀನಿ ಐಗಳ ಮಲ್ಲಾಪುರ ಕೆರೆ ಏರಿಯಾ ಮೇಲೆ. ನೀವು ನೋಡ್ಬೋದು ಹೇಗಿದೆ ಅಂತ. ಇಂಥ ಬಿಸಿಲಲ್ಲಿ ಕೆರೆಗಳು ನೋಡಿದ್ರೆ, ನೀರು ನೋಡಿದ್ರೆ ಈಜಾಡ್ಬೇಕು ಅನಿಸುತ್ತೆ. ಈ ಬಿಸಿಲು ತಾಪಕ್ಕೆ ಈಜಾಡಕ್ಕೆ ಅನಿಸುತ್ತೆ. ಬರೀ ನೋಡೋಣ ಕೆರೆ ಒಂದು ರೌಂಡ್ ಹೇಗಿದೆ ಅಂತ. ಸ್ನೇಹಿತರೆ, ನಾವು ಸಣ್ಣರಾದಾಗ ಬರೀ ಈಜಾಡೋದ ಕೆಲಸ ನಮ್ಮದು. 10th ಎಕ್ಸಾಮ್ ಬರೆದಾಗ ಎಕ್ಸಾಮ್ ಮುಗಿಸ್ಕೊಂಡ್ಬಿಟ್ಟು ಹೋಗ್ತಿದ್ವಿ, ಈಜಾಡ್ತಿದ್ವಿ. ನಮ್ಮೂರು ಕೆರೆಯಂತೂ ಸಿಕ್ಕಾಪಟ್ಟೆ ಈಜಾಡ್ಬಿಟ್ಟು ಸ್ನೇಹಿತರೆ ನಾವು. ಇದು ಬಂದು ಫುಲ್ ಇರುತ್ತೆ ಕೆರೆ. ಇದು ಬಂದ್ಬಿಟ್ಟು ಮಳೆಗಾಲದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಅಲ್ಲಿ ಫುಲ್ಲು ಅಲ್ಲಿವರೆಗೆ ಫುಲ್ ಇರುತ್ತೆ ನೀರು ಬಂದು. ಈಗ ಬಿಸಿಲಲ್ಲ, ತುಂಬ ಕಮ್ಮಿ ಆಗೈತೆ. ಡೈಲಿ ನಾನು ಇದೇ ರೋಡಲ್ಲೇ ಓಡಾಡೋದು. ದೂರದಲ್ಲಿ ಹುಡುಗರು ಈಜಾಡ್ತಿದ್ದಾರೆ, ಈಜಾಡಿ ಮನೆಗೆ ಹೋಗ್ತಾ ಇದ್ದಾರೆ. ಈ ಫ್ಯಾನ್ಗಳದ್ದು ಅವಂತೂ ಸಿಕ್ಕಾಪಟ್ಟೆ ಫ್ಯಾನ್ಗಳು ರೀ, ನೀವು ನೋಡ್ಬೋದು. ಈ ವಿಜಯನಗರ ಡಿಸ್ಟಿಕ್ಕು, ಕೂಡ್ಲಿಗಿ ತಾಲೂಕು, ನಮ್ಮ ತಾಲೂಕಲ್ಲಂತೂ ಹೆವಿ ವಿಂಡ್ ಮಿಲ್ಸ್ ಹಾಕಿದ್ದಾರೆ ಫ್ಯಾನ್ಗಳು. ಸ್ನೇಹಿತರೆ, ಕೆರೆ ನೋಡಿಕೊಂಡು ಹಾಗೆ ಮುಂದೆ ಈಗ ಕೆಸ್ಗೆರೆ ಆಯಿತು, ಸುಲ್ದರಳ್ಳಿ ಆಯಿತು, ಆಮೇಲೆ ಬಂದು ಈಗ ಚೌಡಾಪುರ ಆಗಿದೆ, ಮಲ್ಲಾಪುರ ಆಗಿದೆ. ನೆಕ್ಸ್ಟ್ ಮುಂದೆ ಕೆಸ್ಗೆರೆ ಹೋಗಿ ಗ್ಯಾಸ್ ಬೇರೆ ಖಾಲಿ ಆಗೈತೆ. ಗ್ಯಾಸ್ ಅಂದರೆ ಸಿ ಎನ್ ಜಿ ಬಂಕಲ್ಲಿ ಹೇಗೆ ತುಂಬಿಸ್ತಾರೆ ಅನ್ನೋದು ಮತ್ತೊಂದು ಸಲ ತೋರಿಸ್ತೀನಿ ವೀಡಿಯೋದಾಗ ನಿಮಗೆ. CNG ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಅದ್ರ ಮೀನಿಂಗ್ ಬಂದು ಮುಗಿತಾ ಬಂತು. ಇನ್ನೂ ಗ್ಯಾಸ್ ಖಾಲಿಯಾಗಿದೆ, ಹೋಗೋಣ. ಅಲ್ಲಿ ಬೇರೆ ಟೈಮ್ ಆಯಿತು.
ಅಂದ್ರೆ ಬಿಸಿಲು ಅಂದರೆ ಬಿಸಿಲು, ಈ ವರ್ಷ ಇನ್ನು ಹೆವಿ ಬಿಸಿಲಾಗೋಗಿದೆ. ಎಲ್ಲಿಂದ ವಿಡಿಯೋ ನೋಡ್ತೀರೋ ಒಂದು ಕಮೆಂಟ್ ಮಾಡಿ ನೋಡೋಣ, ನಿಮ್ಮ ಕಡೆ ಎಷ್ಟು ಬಿಸಿಲಿದೆ ಏನು ಕಥೆನ ನೋಡೋಣ ಸ್ನೇಹಿತರೆ. ಬರೀ ಮುಂದೆ ಹೋಗುವಾಗೆ ಈಗ ಈ ಏರಿ ಮೇಲೆ ಹೋಗಿ ಒಂದು ಮಜಾ ರೀ. ಫುಲ್ಲು ತುಂಬಿರುತ್ತೆ ಕೆರೆ, ನೋಡೋಕೆ ಒಂದು ಅದ್ಭುತ, ಅಷ್ಟು ಚೆನ್ನಾಗಿರ್ತತೆ. ಸ್ನೇಹಿತರೆ ಯಾವ ಹೊಸ್ದಾಗಿ ಹಾಕಿದರೆ ತೋಟ, ಅಡಿಕೆ ತೋಟ, ರಾಗಿ ಚೆಲ್ಲಿದರ ಜೊತೆಗೆ. ಸ್ನೇಹಿತರೆ ನೀವು ನೋಡ್ಬೋದು, ಈಗ ಹೈವೇ ಟಚ್ ಆಗ್ತಾಯಿದೆ, ಇನ್ನೂ ಟಚ್ ಆಗ್ತೀವಿ. ಇದು ನ್ಯಾಷನಲ್ ಹೈವೇ, ಬೆಂಗಳೂರು ಟು ಹೊಸಪೇಟೆ ರೋಡ್. ಇದು NH-15 ನಾವು ಟಚ್ ಆಗ್ತಾ ಇರೋದು ಈಗ. ಸ್ನೇಹಿತರೆ ಇದು NH-15 ನ್ಯಾಷನಲ್ ಹೈವೇ, ಹಿಮಾಚಲ ಪ್ರದೇಶವರೆಗೂ ಹೋಗುತ್ತೆ. ಹಾಗೆ ಹೊಸಪೇಟೆ ವಿಜಯನಗರದಿಂದ ಆಮೇಲೆ ಈ ಕಡೆ ಬಂದು ಬೆಂಗಳೂರು ರೋಡು. NH-15 ಹೈವೇ ಈ ಕೆಸಗೆರೆ ಹತ್ರ ಹೊಸದಾಗಿ ಪೆಟ್ರೋಲ್ ಪಂಪ್ ಆಗಿದೆ. ಅದರಲ್ಲಿ CNG ತುಂಬಿಸ್ಕೊಳ್ಳೋಣ, ಖಾಲಿ ಆಗ್ತಾ ಬಂತು. ಫ್ಯೂಲ್ ತುಂಬಿಸೋಣ, ಯಾಕೆ ತುಂಬಿಸ್ತಾರೆ ಹೆಂಗಿಲ್ಲ ಎಲ್ಲ ತೋರಿಸ್ತೀನಿ ಈಗ. ಪೆಟ್ರೋಲ್ ಪಂಪ್ ಬಂಕು ಬಂದೀಗ. ಗಾಡಿಗಳನ್ನೆಲ್ಲ ನಮ್ಮದು CNG ಪಂಪ್ ಬಂದ್ಬಿಟ್ಟು ಆಚೆ ಇದೆ. CNG ಪಂಪು ಆಚೆ ಇದೆ. ಹೀಗೆ ಅಲ್ಲೇ ಐತೆ ನೋಡ್ರಿ. ಸ್ನೇಹಿತರೆ CNG ಹಾಕುವ ಮುಂಚೆ ಗಾಡಿ ಆಫ್ ಮಾಡಬೇಕು. ಇಲ್ಲಿ ಟ್ಯಾಂಕ್ ತೆಗಿಬೇಕು. ಡೈರೆಕ್ಟ್ ಹಾಕು, ಅದಕ್ಕೆ ವಾಲ್ ಪಿನ್ನಿಗಿನ ಏನು ಬರಲ್ಲ, ಡೈರೆಕ್ಟ್ ಹಾಕು. ಸ್ನೇಹಿತರೆ ಇದು ಬಂದು 10 kg ಕೆಪಾಸಿಟಿ ಸಿಲಿಂಡ್ರು, 12 kg ಕೆಪಾಸಿಟಿ ಇರ್ತಕ್ಕಂಥ ಸಿಲಿಂಡ್ರ್. ಈಗ 10 kg ಹಿಡಿತೆ ಫುಲ್ ಆದರೆ 800. ಈಗ ಎಷ್ಟು 800 ಎಷ್ಟಪ್ಪ 87 ಎಷ್ಟು 87 ರೂಪಾಯಿ kg, 87 ರೂಪಾಯಿ ರೇಟ್ ಈಗ. ಸ್ನೇಹಿತರೆ ಫಿಲ್ ಆಯಿತು CNG. ನೋಡ್ಬೋದು ನಮ್ಮದು ಬಂದುಬಿಟ್ಟು 548 ಆಯಿತು. 6 kg ಅಷ್ಟೇ ಬಂದಿದ್ದು. ಪೆಟ್ರೋಲ್ ಬಂಕ್ ಮೇಲೆ ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡ್ಯಾರಂತೆ ನೋಡಿ. ಸ್ನೇಹಿತರೆ ಹಾಗೆ ಫ್ಯೂಲ್ ತುಂಬಿಸಿದ್ದಾಯ್ತು. ಪೆಟ್ರೋಲ್ ಬಂಕಲ್ಲಿ ತುಂಬಿಸ್ಕೊಂಡು ಗ್ಯಾಸ್ ತುಂಬಿಸ್ಕೊಂಡು CNG ತುಂಬಿಸ್ಕೊಂಡು ಇನ್ನು ಮತ್ತೆ ಮುಂದಿನ ಹಳ್ಳಿಗೆ ಹೋಗ್ಬೇಕು. ಫಿಲ್ ಆಯಿತು ನೋಡಿದ್ರಲ್ಲ ಸ್ನೇಹಿತರೆ. ಜಸ್ಟ್ ಒಂದು ಆಕ್ಸಿಡೆಂಟ್ ಆಗಿದ್ದಂಗೆ ಐತಿ ಇಲ್ಲಿ. ಈರುಳ್ಳಿ ಎಲ್ಲ ಬಿದ್ದಿದ್ದಾವೆ. ಸ್ನೇಹಿತರೆ ಗಾಡಿಯನ್ನು ಸೈಡಿಗೆ ಹಾಕ್ಬಿಟ್ಟು ಮರದ ನಳ್ಳಿಗೆ ಊಟಕ್ಕೆ ಅಂತ ಬಂದಿದ್ದು ಮಧ್ಯಾಹ್ನ. ಮನೆಯಿಂದ ಬಾಕ್ಸು ಸ್ನೇಹಿತರೆ ಮಧ್ಯಾಹ್ನ ಟೈಮಲ್ಲಿ ಹೊಲಗಳ ಹತ್ರ ಹೊಲಗಳಿಗೆ ಊಟ ಚೆನ್ನಾಗಿ ಸೇರುತ್ತೆ. ಊಟ ಮಾಡಬೇಕು ಹೊಲದೊಳಗೆ ಹೋಗಿ, ಊರಲ್ಲಿಗಿನ. ಇವಾಗಂತೂ ಊಟ ಆಯಿತು. ಊಟ ಮುಗಿಸ್ಕೊಂಡು ಮತ್ತೆ ಹೋಗ್ಬೇಕು ಲೈನ್ಗೆ.
ಅಂಗಡಿಗಳಿಗೆ ಸಾಮಾನು ಇಳಿಸ್ಲಿಕ್ಕೆ ಮತ್ತೆ ಹೋಗ್ಬೇಕೀಗ. ಸ್ನೇಹಿತರೆ, ಐವರೊಳಂದ ಕೆಳಗೆ ಇಳಿಸ್ಕೊಂಡು ವಿರುಪಾಪುರ ಒಳಗಡೆ ವಿರುಪಾಪುರಕ್ಕೆ ಎಂಟ್ರಿ, ಈಗ ವಿರುಪಾಪುರ ಎಂಟ್ರಿ ಕೊಡ್ತಾ ಇದ್ದೀನಿ. ನಾನು ಮತ್ತೆ ಬಂದಿದ್ದು ವಿರುಪಾಪುರಕ್ಕೆ. ವಿರುಪಾಪುರ ಒಳಗಡೆ ಊರು ಹಿಂಗಿದೆ ಸ್ನೇಹಿತರೆ. ಮುಂದಿನ ಊರು ಕಕ್ಕುಪ್ಪೆ. ಕಕ್ಕುಪ್ಪೆ ಒಂದು ಹಳ್ಳಿ ಬಂದಿದೆ ಮುಂದೆ. ಈ ಊರಲ್ಲಿ ಅಂಗಡಿಗಳಿಗೆ ಮಾಲ್ ಇಳಿಸೋದಿದೆ, ಕೊಡೋದಿದೆ, ಸಾಮಾನು ಕೊಡೋದಿದೆ. ಕೊಟ್ಬಿಟ್ಟು ಮತ್ತೆ ನೆಕ್ಸ್ಟು ಹಳ್ಳಿಗೆ ಹೋಗ್ಬೇಕು. ನಿಮ್ಮನ್ನೆಲ್ಲ ಹಾಕೊಂಡು ಹೋಗ್ತೀನಿ ಗ್ಲಾಸ್ ಬಿದ್ರೆ. ಕ್ರಿಕೆಟ್ ಆಡ್ತಾವ್ರೆ, ಗ್ಲಾಸ್ ಬಿದ್ದರೆ ಗೊತ್ತಿಲ್ಲ ಅಂತಾರೆ. ಇವ್ರನ್ನ ಮೊದಲು ಹಾಕೊಂಡು ಹೋಗ್ಬಿಡು ಗಾಡಿಗೆ. ಸ್ಕೂಲಿಗೆ ಹೋಗೋದಿರಲ್ಲ. ಶಾಪ್ ಬಂತಿಲ್ಲ ಒಂದು ಅಣ್ಣ, ಅಲ್ಲಿದ್ದೀರಾ? ಐದೇ ಬರ್ರಿ. ಯಾವ ಕೊಡಲಿ? ಅದೊಂದು ಕೊಡ್ಲಾ? ಹ್ಞೂ. ಸ್ನೇಹಿತರೆ ನಮಸ್ಕಾರ. ನಾನು ಕಕ್ಕುಪ್ಪೆಗೆ ಬಂದಿದ್ದೆ. ಇಲ್ಲಿ ಹುಡುಗರೆಲ್ಲ ಸಿಕ್ಕಿದ್ರು ನೋಡ್ರಿ. ಇವ್ರ ಮೇಷ್ಗೆಲ್ಲ ಹೇಳ್ತಾನ, ಇವ್ರ ಮೇಷ್ಗೆಲ್ಲ ಹೇಳ್ತಾನೆ. ಅವ್ರು ಸ್ಕೂಲ್ಗೆ ಹೋಗಿ ಎಲ್ಲ ರೀಲ್ಸ್ ಮಾಡ್ತಾರ ಅಂತ. ಸ್ನೇಹಿತರೆ, ಇನ್ನೇನು ಕಕ್ಕುಪ್ಪೆನ ಈ ಹಳ್ಳಿ ಮುಗೀತು. ಇನ್ನು ಮುಂದಿನ ಹಳ್ಳಿ ಇದೆ, ಒಂದೊಂದು ಒಳ್ಳೆ ಹಳ್ಳಿ ಇದೆ. ಆ ಹಳ್ಳಿಗೆ ಹೋದ್ರೆ ಎಲ್ಲ ಅನ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು ಊರ ಕಡೆ. ಅನ್ಲೋಡ್ ಅನ್ನೋಕ್ಕಿಂತ ಶಾಪಿಗೆ ಕೊಡುವಂಥ ಸಾಮಾನು ನಮ್ಮದು. ನಮ್ಮ ಸೇಲ್ಸ್ ಬಂದು ಸ್ವೀಟ್ ಸೇಲ್ಸು. ಸ್ನೇಹಿತರೆ, ಪರಿಚಯಲ್ಲೇ ಮಾಡ್ಕೊಂಡಿಲ್ಲ, ಹೇಳ್ತೀನಿ ನೆಕ್ಸ್ಟ್ ಬರುವಂಥ ಹಳ್ಳಿ ಸೂರ್ನಹಳ್ಳಿ. ಅದು ಹೇಗಿರ್ತದೆ ಊರು, ಏನಿಲ್ಲ, ಎಂಟ್ರೆನ್ಸ್ ಹೇಗಿದೆ ಅಂತ ನೋಡೋಣ. ಯಾರೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಅಲ್ಲ ಹಳ್ಳಿ ಹೇಗಿರುತ್ತೆ ಅಂತ. ಇನ್ನೊಂದು ರಿಕ್ವೆಸ್ಟ್ ಸರ್ ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮತ್ತು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದು ಮುಂದಿನ ಹಳ್ಳಿಗೆ ಹೋಗುವಂಥ ದಾರಿ. ಇಂಥ ಬೇಸಿಗೆಯಲ್ಲಿ ಇನ್ನು ಮಳೆಗೆಲ್ಲ ಸ್ಟಾರ್ಟ್ ಆಗ್ತಾ ಬಂತು, ಮೋಡ ಆಗ್ತಾ ಇದೆ. ನಿನ್ನೆಯಿಂದಲೂ ಸಹ ಮೋಡ ಆಗಿದೆ, ಆದ್ರೆ ಮಳೆನೂ ಬಂದಿಲ್ಲ. ಯಾರೆಲ್ಲ ಹೊಸದಾಗಿ ಗಾಡಿ ಮಾಡ್ಬೇಕಂತಿದ್ದೀರಾ, ಗಾಡಿ ಮಾಡೋರಿಗೆ ಒಂದು ವಿಷಯ ಹೇಳ್ತೀನಿ. ಗಾಡಿ ಮಾಡಿದ್ಮೇಲೆ ರಾತ್ರಿ ಅನ್ನೋ ಹಗಲನ್ನೋ ಅಂತೇಳಿ ದುಡಿದ್ರೆ EMI ಕಟ್ಟಿದ್ರೆ ಸಾಧ್ಯ. ಇದು ಯಾರೆಲ್ಲ EMI ಮಾಡ್ಕೊಂಡು ತಗೊಂತಾರಲ್ಲ ಅವ್ರಿಗಾಗಿ ಸ್ಪೆಷಲ್ ಹೇಳ್ತಾ ಇರೋದು. ಸಿಕ್ಕಾಪಟ್ಟೆ ಫ್ಯಾನ್ಗಳು ಕೂರಿಸ್ಬಿಟ್ಟಿದ್ದಾರೆ ನಮ್ಮ ಕಡೆ. ನಮ್ಮ ಡಿಸ್ಟಿಕ್ ಅನ್ನೋಕೆ ನಮ್ಮ ತಾಲೂಕಲ್ಲಿ, ಕೂಡ್ಲಿ ತಾಲೂಕಲ್ಲಿ ಅಂತ ಜಾಸ್ತಿ ಆಗಿದೆ. ಸೋಲಾರ್ ಪ್ಲಾಂಟ್ಗಳು, ಆಮೇಲೆ ಫ್ಯಾನ್ಗಳು ತುಂಬಾ ಜಾಸ್ತಿ ಆಗಿದೆ ಸ್ನೇಹಿತರೆ. ನೋಡ, ಅದು ಸೋಲಾರ್ ಪ್ಲಾಂಟಿಂದು ಎಲ್ಲ ಇದು ರೆಡಿ ಮಾಡ್ತಾ ಇದ್ದಾರೆ ಕೆ ಬಿ ಆಫೀಸಲ್ಲಿ. ನೀವು ನೋಡ್ಬೋದು ಅಲ್ಲಿ ರೈಟಲ್ಲಿ. ಸ್ನೇಹಿತರೆ, ಲಾಸ್ಟ್ ಇನ್ನೇನು ಒಂದು ಹಳ್ಳಿ ಮುಗೀತು. ಈ ಲಾಸ್ಟ್ ಒಂದೇ ಹಳ್ಳಿ ಇದೆ. ಅದನ್ನು ಅಲ್ಲಿ ಎಲ್ಲ ಶಾಪ್ಗಳಿಗೆ ಕೊಟ್ಕೊಂಡು ಮುಂದೆ ಹೋಗೋದಿರುತ್ತೆ. ನೀವು ನೋಡ್ಬೋದು ಸ್ನೇಹಿತರೆ ಹಳ್ಳಿ ಸ್ಟಾರ್ಟ್ ಆಗ್ತಿದೆ. ಸ್ನೇಹಿತರೆ, ಯಾರೆಲ್ಲ ಎಲ್ಲಿಂದ ನೋಡ್ತಾ ಇದ್ದೀರಾ, ಈ ಹಳ್ಳಿಗಳನ್ನ ನೋಡಿ ನಿಮ್ಗೆ ಏನು ಅನಿಸ್ತು ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಹಳ್ಳಿನ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಲಾಸ್ಟ್ ವಿಲೇಜ್. ಬೆಳಿಗ್ಗೆ ಸ್ಟಾರ್ಟ್ ಆದ ನಾನು, ಇಲ್ಲಿಗೆ ಸಂಜೆ ಆಗೋಗಿತ್ತು. ನಮ್ಮ ಮನೆ ಕಡೆ ಹೋಗ್ಬೇಕು ಲಾಸ್ಟ್ ಹಳ್ಳಿ. ಇದು ನೋಡ್ಬಿಡಿ ಹೇಗಿದೆ ಅಂತ ಊರು. ಇದು ಜರ್ಮಲಿ. ಬಂದೆ. ಈಗ ಏನಪ್ಪ ಅಂದರೆ, ಗಾಡಿ ಎಷ್ಟೇ ದೂರ ಹೋದ್ರು ಡಿಪ್ಪಕ್ಕೆ ಬಂದು ಸೇರ್ಲೇಬೇಕಂತಾರಲ್ಲ ಸ್ನೇಹಿತರೆ. ಮತ್ತೆ ಕೂಡ್ಲಿಗೆ ಟೌನಿಗೆ ಬಂದಿದೆ. ಈಗ ಕೂಡ್ಲಿಗೆಯಲ್ಲಿ ಚೂರು ಕೆಲಸ ಇದೆ, ಮತ್ತೆ ಮುಗಿಸ್ಕೊಂಡು ಮತ್ತೆ ಮನೆ ಕಡೆ ಹೋಗ್ಬೇಕು.
ಸ್ನೇಹಿತರೆ, ಬೆಳಗ್ಗೆ ಸ್ಟಾರ್ಟ್ ಆದಂತ ಡ್ಯೂಟಿ ಕೊನೆಗೆ ಮುಗೀತು ಸ್ನೇಹಿತರೆ. ಮನೆ ಕಡೆ ಹೋಗ್ತಾ ಇದ್ದೇನೆ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸ್ನೇಹಿತರೆ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಹೋಪ್ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಸ್ನೇಹಿತರೆ, ಕೊನೆ ತನಕ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕೊನೆ ತನಕ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.